ಕ್ವಶನ್ ಮಾರ್ಕ್ ಆ ಕ್ವಶನ್ ಮಾರ್ಕ್ ಎಲ್ಲ ಆನ್ಸರ್ ಸಿಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಆ ಕ್ವಶನ್ಗೆಲ್ಲ ಆನ್ಸರ್ ಸಿಗುತ್ತೆ ನಿಮ್ಗೆ. ನಮಸ್ಕಾರ ಕರ್ನಾಟಕ, ವಿ ಟೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ಬೋದು. ವಿ ಟೆಸ್ಟ್ ಯೂಸ್ಡ್ ಕಾರ್ ಶೋರೂಮು ಯಾವ ಲೊಕೇಶನ್ ಅಲ್ಲಿ ಇದೆ, ವಿ ಟೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ಯಾಕೆ ಸ್ಥಾಪನೆ ಮಾಡಿದ್ದಾರೆ, ಸ್ಥಾಪನೆ ಮಾಡಿರುವಂತಹ ವ್ಯಕ್ತಿ ಯಾರು ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಯಾವ ತರ ಸ್ಟಾಕ್ ಇಕ್ಕಿದ್ದಾರೆ, ಯಾವ ತರ ಮೈಂಟೈನ್ ಮಾಡಿದ್ದಾರೆ, ಆಫೀಸ್ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಎಷ್ಟು ಅವಾರ್ಡ್ಸ್ ಬಂದಿದೆ ಅಂತ ನೋಡ್ತಿರ್ಬೋದು ನಾವು. ನಮಸ್ಕಾರ ಸರ್. ನಮಸ್ಕಾರ ಸಂದೀಪ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸಂದೀಪ್. ಸರ್, ಮೊದಲನೇ ಬಾರಿಗೆ ವಿಡಿಯೋ ಮಾಡ್ತಿದ್ದೀವಿ, ಬಹಳ ಸಂತೋಷ ಆಯ್ತು ಸರ್. ನಿಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಯಾವ ತರ, ಹೆಂಗೆ, ಯಾವ ತರ ನೀವು ಸ್ಟಾರ್ಟ್ ಮಾಡಿದ್ರು, ಹೆಂಗೆ, ಏನಂತ? ಸರ್, ನಮ್ಮ ವಿ ಟ್ರಸ್ಟ್ ಯೂಸ್ ಕಾರ್ನ ಗ್ರಾಹಕರಿಗೆ ಮತ್ತು ಆನ್ಲೈನ್ ಅಲ್ಲಿ ಯಾರ್ಯಾರು ಫಾಲೋ ಮಾಡ್ತಿದ್ದಾರೆ ನಮ್ಮ ವಿ ಟ್ರಸ್ಟ್ ಯೂಸ್ ಕಾರ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ವಿಡಿಯೋಗೆ ಸ್ವಾಗತ ಅಂತೇಳಿ ಹೇಳ್ತಾ ನನ್ನ ಕಿರುಪರಿಚಯ ಮಾಡ್ಕೊಡ್ತೀನಿ. ನನ್ನ ಹೆಸರು ವೇದಾಂತಾಚಾರಿ ಅಂತೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲೇನೆ. ನಾನು ಯೂಸ್ ಕಾರ್ ಫೀಲ್ಡ್ ಅಲ್ಲಿ ಎಂಟ್ರಿ ಆಸ್ ಎ ಇವ್ಯಾಲ್ಯೂಯೇಟರ್ ಆಗಿ ಒಂದು ಮಾರುತಿ ಶೋರೂಮ್ ಅಂದ್ರೆ ಮಾರುತಿ ಟ್ರೂ ವ್ಯಾಲ್ಯೂ ನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೇನೆ. ಅಲ್ಲಿ ನಾನು ಮಾಡ್ತಾ ಇದ್ದಂತ ಉದ್ಯೋಗ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಗಾಡಿ ಸೇಲ್ ಮಾಡ್ತಾರಂತಂದ್ರೆ ಆ ಗಾಡಿ ಬಗ್ಗೆ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್, ಅಂದ್ರೆ ಗಾಡಿ ಯಾವ ತರ ಕಂಡೀಷನ್ ಇದೆ, ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ, ಮೀಟರ್ ಟ್ಯಾಂಪರ್ ಆಗಿದೆಯಾ ಇಲ್ವಾ, ಮತ್ತೆ ಇದ್ರಲ್ಲಿ ರೆಸ್ಟಿಂಗ್ ಏನಾದ್ರು ಇದೆಯಾ, ಡಾಕ್ಯುಮೆಂಟೇಶನ್ ಏನಾದ್ರು ಇದೆಯಾ, ಇಶ್ಯೂ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಿ ನಾವು ಕಂಪನಿಗೆ ಗಾಡಿ ಪರ್ಚೇಸ್ ಮಾಡಿ ಕೊಡುವಂಥದ್ದೇ ನನ್ನ ಕೆಲಸ ಆಗಿರುತ್ತದೆ. ಇದನ್ನ ನಾನು ಆಲ್ಮೋಸ್ಟ್ 6 to 8 years ವರ್ಕ್ ಮಾಡಿದ್ದೀನಿ ಬೇರೆ ಬೇರೆ ಶೋರೂಮ್ ಅಲ್ಲಿ. ಅದರಲ್ಲಿ ನಮಗೆ ಮಾರುತಿಯಿಂದ ಯಾವ ತರ ಗಾಡಿ ಚೆಕ್ ಮಾಡಬೇಕು, ವೆಹಿಕಲ್ ಯಾವ ತರ ಫಾಲ್ಟ್ ಇರುತ್ತೆ, ಮತ್ತೆ ಆಕ್ಸಿಡೆಂಟ್ ಆಗಿದೆ ಯಾವ ತರ ಐಡೆಂಟಿಫೈ ಮಾಡೋದು ಅನ್ನೋದೆಲ್ಲ ಬಂದು ಒಂದು 3 to 4 days ಟ್ರೈನಿಂಗ್ ಅನ್ನೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದೇ ರೀತಿ ಟೊಯೋಟಾದಲ್ಲೂ ಈ ಟ್ರೈನಿಂಗ್ ನಾನು ಕಂಪ್ಲೀಟ್ ಮಾಡಿರ್ತೀನಿ. ಅಲ್ಲಿ ಸರ್ಟಿಫೈಡ್ ಇವ್ಯಾಲ್ಯೂಯೇಟರ್ ಆಗಿ ಹೊರಬಂದಿರ್ತೇನೆ. ಇದರಲ್ಲಿ ಮೈನ್ ನಮ್ಮ ರೋಲ್ ಏನಂದ್ರೆ ವೆಹಿಕಲ್ ಐಡೆಂಟಿಫೈ ಮಾಡೋದು, ಆಕ್ಸಿಡೆಂಟ್ ಹಿಸ್ಟ್ರಿ ನೋಡೋದು, ಗಾಡಿ ಪರ್ಚೇಸ್ ಮಾಡೋದು, ಪ್ರೈಸ್ ನೆಗೋಷಿಯೇಟ್ ಮಾಡೋದು, ಮತ್ತೆ ಮಾರ್ಕೆಟ್ ರೇಟ್ ಏನಿದೆ, ಯಾವ ಪ್ರೈಸ್ಗೆ ಹೋಗ್ತಿದೆ ಅಂತೇಳಿ ಕಸ್ಟಮರ್ ಎಜುಕೇಟ್ ಮಾಡಿ ಗಾಡಿ ಪರ್ಚೇಸ್ ಮಾಡೋಂಥದ್ದು ನನ್ನ ರೋಲ್ ಆಗಿರುತ್ತೆ. ಈ ವರ್ಕ್ನ ನಾನು ಲಾಸ್ಟ್ 8 years ಕಂಪ್ಲೀಟ್ ಮಾಡಿದ್ದೇನೆ. ಈಗ ನಾನು ಒಂದು ಬಿಸ್ನೆಸ್ ಮಾಡಬೇಕು, ನನಗೊಂದು ಕಸ್ಟಮರ್ಸ್ ರಿಲೇಶನ್ಶಿಪ್, ಕಸ್ಟಮರ್ದು ಏನು ಡೇಟಾ ಬೇಸ್ ಇತ್ತು ಅವ್ರಿಗೆ ನನ್ನ ಸರ್ವಿಸ್ ಕೊಡ್ಬೇಕಂತೇಳಿ ನಾನು 2017 ಈ ಬಿಸ್ನೆಸ್ ಅನ್ನೋದನ್ನ ಶುರು ಮಾಡ್ತೇನೆ. ಮತ್ತೆ ನಮ್ಗೆ ಈ ಪ್ರೆಸೆಂಟ್ ಇರುವಂತ ವಿ ಟೆಸ್ಟ್ ಕಾರ್ ಶೋರೂಮ್ ಕೇರ್ಪುರಂ ಅಲ್ಲಿ ಏನಿದೆ, ಈ ಶೋರೂಮ್ ಬಂದು 2020ನೇ ಇಸ್ವಿಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ದಟ್ ಇವಾಗ ನಾವು ಆಲ್ರೆಡಿ 5th year ಆಲ್ಮೋಸ್ಟ್ ರನ್ನಿಂಗ್ ಅಲ್ಲಿ ಸರ್. ತುಂಬಾ ಸಂತೋಷ ಆಯ್ತು ನಿಮ್ ಮಾತು ಕೇಳಿ. ಯಾಕಂದ್ರೆ ನಾರ್ಮಲ್ ಆಗಿ ಅಮೌಂಟ್ ಇರೋರೆಲ್ಲ ಬಿಸ್ನೆಸ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಇದ್ರೆ, ನೀವು ಅದೇ ಫೀಲ್ಡ್ ಅಲ್ಲಿ ಇದ್ದು 10 years ಎಬೋ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ನೀವು ಕರೆಕ್ಟ್ ಆಗಿ ಚೂಸ್ ಮಾಡಿ ಕರೆಕ್ಟ್ ಆಗಿ. ಅಂದ್ರೆ ಬಿಸ್ನೆಸ್ ಬಂದು ಎಲ್ಲಾರು ಮಾಡ್ತಾರೆ, ಬಟ್ ನಾವು ಎಷ್ಟು ಯೂನಿಕ್ ಆಗಿ ಮಾಡ್ತೀವಿ ಅನ್ನೋ ನಮ್ಮ ಯೂನಿಕ್ನೆಸ್ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಾವು ಮಾಡ್ತಾ ಇರೋಂತ ಪ್ರಾಡಕ್ಟ್, ನಾವು ಮಾಡ್ತಾ ಇರೋಂತ ಕೆಲಸದ ಮೇಲೆ ನಮ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದ್ರ ಮೇಲೆ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ನಡೆಯೋದಾಗ್ಲಿ. ಇವಾಗ ನನಗ್ ನಾಲೆಜ್ ಇದ್ರೆ ನಾನು ಕಸ್ಟಮರ್ ಸರ್ವಿಸ್ ಕೊಡ್ಬೋದು. ನನಗೆ ಗಾಡಿ ಬಗ್ಗೆ ಏನೋ ವಿಷಯ ಗೊತ್ತಿಲ್ಲ ಅಂತಂದ್ರೆ ನಾನು ನನ್ನ ಕಸ್ಟಮರ್ ಯಾವ ತರ ಸರ್ವಿಸ್ ಕೊಡೋದಕ್ಕಾಗುತ್ತೆ. ಅದಕ್ಕೋಸ್ಕರ ಸರ್, ನಿಮ್ಮ ಹತ್ರನೇ ವೆಹಿಕಲ್ ಯಾಕೆ ಪರ್ಚೇಸ್ ಮಾಡ್ಬೇಕು? ಇವಾಗ ವೆಹಿಕಲ್ ಅಂತೂ ಬಂದ್ರೆ ಬೆಂಗಳೂರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಸುಮಾರು ಯೂಸ್ಡ್ ಕಾರ್ ಶೋರೂಮ್ಸ್ ಇದಾವೆ. ವಿ ಟ್ರಸ್ಟ್ ಗೆ ಬಂದ್ರೆ ಅಮೌಂಟ್ ವೆಹಿಕಲ್ ಇವಾಗ ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಪರ್ಸನ್ ಅಮೌಂಟು ಕಮ್ಮಿ ಇರಬೇಕು, ಬೆಸ್ಟ್ ಪ್ರೈಸ್ ಅಲ್ಲಿ ಬರಬೇಕು, ಮತ್ತೆ ವೆಹಿಕಲ್ ಚೆನ್ನಾಗಿರ್ಬೇಕು ಅಂತಾರೆ. ಯಾವ ತರ ನೀವು ಇದು ಮಾಡ್ತೀರಾ ಸರ್, ಸಜೆಷನ್ ಕೊಡ್ತೀರಾ? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ಸಂದೀಪ್. ನಮ್ಮ ಹತ್ರನೇ ಏನಕ್ಕೆ ತಗೊಬೇಕು? ಇವಾಗ ಬೆಂಗಳೂರಲ್ಲಿ ಇಷ್ಟೆಲ್ಲ ಡೀಲರ್ಶಿಪ್ ಇರ್ಬೇಕಾದ್ರೆ ಬೇರೆಯವ್ರು ಕಡಿಮೆ ಕೊಡ್ತಾರೆ, ಕಾರ್ ಬುದ್ಧಿಯಲ್ಲೇ ಹೇಳ್ತಾರೆ 1 ಲಕ್ಷ ಕಮ್ಮಿ, 5 ಲಕ್ಷ ಕಮ್ಮಿ ಅನ್ನೋ ತರ. ಆಗಿರ್ಬೇಕಾದ್ರೆ ನಮ್ಮ ಹತ್ರನೇ ಏನಕ್ಕೆ ತಗೊಬೇಕಂತೇಳಿ ನೀವು ಕೇಳೋ ಕ್ವಶನ್ ನಾನೇನ್ ಹೇಳೋದಕ್ಕೆ ಬಯಸ್ತೀನಿ ಅಂತಂದ್ರೆ, ನಾವು ಬಂದು 100 ಗಾಡಿ 200 ಗಾಡಿ ಎಲ್ಲ ಇಟ್ಕೊಂಡು ನಾವು ಸೇಲ್ ಮಾಡೋದಿಲ್ಲ. ನಮ್ಮ ಹತ್ರ ಬಂದು ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಮ್ಯಾಕ್ಸಿಮಮ್ ಸ್ಟಾಕ್ ಬಂದು 25 to 28 ವೆಹಿಕಲ್ಸ್, 30 ವೆಹಿಕಲ್ಸ್ ಒಳಗಡೆ ಇರುತ್ತೆ. ಆ 30 ವೆಹಿಕಲ್ ಬಂದು ಹ್ಯಾಂಡ್ ಪಿಕ್ಡ್ ವೆಹಿಕಲ್ಸ್ ಅಂತೇಳಿ ನಾವು ಹೇಳ್ತೀವಿ. ಹ್ಯಾಂಡ್ ಪಿಕ್ಡ್ ಅಂದ್ರೆ ಏನು? ಗಾಡಿ ನಾವು ತರೋಲಿ ಇನ್ಸ್ಪೆಕ್ಷನ್ ಮಾಡಿ 100 ಗಾಡಿ 200 ಗಾಡಿ ಎಲ್ಲ ಇಡ್ಬೇಕಂದ್ರೆ ಬಂದಿದ್ ಗಾಡಿ ಎಲ್ಲ ಪರ್ಚೇಸ್ ಮಾಡ್ಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ನನಗೆ ಬೇಕಾಗಿರೋಂತ ವೆಹಿಕಲ್ ಕಸ್ಟಮರ್ ನಾನ್ ಮಾರೋದಕ್ಕೂ ಮುಂಚೆ ನನ್ನ ಮನಸ್ಸಿಗೆ ಗಾಡಿ ಇಡಿಸ್ಬೇಕು. ಇವಾಗ ಗಾಡಿ ತಗೊಂಡೋದ್ಮೇಲೆ ನಾಳೆ ದಿನ ಕಸ್ಟಮರ್ ಸೇಲ್ ಆಗುತ್ತೆ, ಇಲ್ಲ 2 ತಿಂಗಳು ಆಫೀಸಲ್ಲಿ ಇರುತ್ತೋ, ನಾನು ಓಡಿಸೋದಕ್ಕಾದ್ರೂ ನನ್ ಕಂಫರ್ಟಬಲ್ ಆಗಿರ್ಬೇಕು ಗಾಡಿ. ಆ ಒಂದು ಬೇಸ್ ಮೇಲೆ ಪರ್ಚೇಸ್ ಮಾಡೋಂಥದ್ದು ನನ್ನ ಹಾಬಿ. ಸೊ ದಟ್ ನಾವು ಇವಾಗ ಆತರ ಹ್ಯಾಂಡ್ ಪಿಕ್ ಗಾಡಿ ಸೆಲೆಕ್ಟೆಡ್ ಮಾಡಿರೋಂಥ ಲಿಮಿಟೆಡ್ ಸ್ಟಾಕ್ ಮಾತ್ರ ನಮ್ಮ ಹತ್ರ ಇರುತ್ತೆ. ಮತ್ತೆ ನಾವು ನಮ್ಮ ಕಸ್ಟಮರ್ಗೆ ನಾವು ಯಾವ ತರ ಕಾನ್ಫಿಡೆಂಟ್ ಕೊಡ್ತೀವಿ ಅಂತಂದ್ರೆ, ಅವ್ರ ವೆಹಿಕಲ್ ಬಂದು ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಇನ್ಸ್ಪೆಕ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ
ನಮ್ಮ ಹತ್ರ ಆಲ್ರೆಡಿ ವೆಹಿಕಲ್ ನಾವು ಯಾವುದೇ ಇದ್ರೂ ಸರ್ವಿಸ್ ಹಿಸ್ಟ್ರಿ ತೆಗ್ಸಿರ್ತೀವಿ. ಅವ್ರಿಗೆ PDF ಸಿಗುತ್ತೆ. ಇನ್ ಕೇಸ್ PDF ಸಿಗ್ಲಿಲ್ಲ, ಅವೈಲಬಿಲಿಟಿ ಇಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ವೆಹಿಕಲ್ ಇರುತ್ತೆ ಅವ್ರ ಆ ಶೋರೂಮ್ ಗಾಡಿ ತಗೊಂಡ್ ಹೋಗ್ಬೋದು, ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಬಹುದು, ಮೆಕ್ಯಾನಿಕ್ ಹತ್ರ ತೋರಿಸಬಹುದು. ಇಲ್ಲ ಅವ್ರು ಯಾರ್ದೋ ಟ್ರಸ್ಟ್ ವರ್ತಿ ಮೆಕ್ಯಾನಿಕ್ ಇರ್ತಾರೆ, ಅವರು ಮೆಕ್ಯಾನಿಕ್ ಬಂದು ಚೆಕ್ ಮಾಡ್ಕೊಬೇಕು, ಆಮೇಲೆ ತಗೊಂಡ್ ಹೋಗ್ತೀವಿ ಅಂದ್ರು ಆರಾಮಾಗಿ ತಗೊಂಡ್ ಹೋಗ್ಬೋದು. ನಾವು ಯಾವುದೇ ತರದ ಒಂದು ಅಡ್ಡಿ ಆತಂಕ ಆಗಲಿ ರಿಸ್ಟ್ರಿಕ್ಷನ್ಸ್ ಆಗಲಿ ಮಾಡೋದಿಲ್ಲ. ಅವ್ರು ಕಂಪ್ಲೀಟ್ ತರೋಲಿ ಚೆಕ್ ಮಾಡ್ಕೊಂಡು ಸರ್ ನನ್ನ ಗಾಡಿ ಎಲ್ಲ ಓಕೆ ನನ್ಗೆ ಇರ್ಲಿ ತಗೊಂತೀನಿ ಅಂತಂದ್ರೆ ಆಮೇಲೆ ಕುತ್ಕೊಂಡು ನಾವು ನೆಗೋಷಿಯೇಟ್ ಮಾಡಿ ಕೊಡ್ತೀವಿ. ಅಂತ ಬಂದ್ರೆ ವಿ ಟೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ ಇಂದ ಯಾವ ತರ ಡಿಫರೆಂಟ್ ಇರುತ್ತೆ ಬೇರೆ ಶೋರೂಮ್ಗೆ ಈ ಶೋರೂಮ್ಗೆ? ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ ನಮ್ಮ ವೀಕ್ಷಕರಲ್ಲಿ ಲೋನ್ ಆಪ್ಷನ್ ಅಂತೂ ಬಂದ್ರೆ ಜಾಸ್ತಿ ಜನ ಇವಾಗ ವಿಲೇಜ್ ಕಡೆ ಇರ್ತಾರೆ, ರೈತರು ಇರ್ತಾರೆ, ಮತ್ತೆ ಸಾಫ್ಟ್ವೇರ್ ಕಂಪನಿ ಇರ್ತಾರೆ. ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಇಲ್ಲಾಂದ್ರೆ ಲೋಕಲ್ ಇರೋ ಬೆಂಗಳೂರಿಗಂತೂ ಮಾಡ್ತೀರಾ? ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಬೇಕು ಸರ್ ನಮ್ಮ ವೀಕ್ಷಕರಿಗೆ. ನೀವ್ ಹೇಳೋ ಹಾಗೆ ಪ್ರೈಸಿಂಗ್ ಪಾರ್ಟ್ ಅಂತ ಹೇಳಿ ಬಂದ್ರೆ ನಾವು ಸಿನ್ಸ್ ಲಿಮಿಟೆಡ್ ವೆಹಿಕಲ್ಸ್ ಇಡೋದ್ರಿಂದ ನಾವು ಸೆಲೆಕ್ಟೆಡ್ ಕಸ್ಟಮರ್ಸ್ ಹತ್ರ ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ನೀವು ಹೇಳೋ ತರ ಆದ್ರೆ ಒಂದು ಗಾಡಿ ಸಿಕ್ಕಿದೆ, ಒಂದು 1 ಲಕ್ಷ ಕಡಿಮೆ ಸಿಕ್ಕಿದೆ, ರಫ್ಯೂಸ್ ಆಗಿರುತ್ತೆ, ಗಾಡಿಲಿ ಏನೋ ರಿಪೇರಿ ಮಾಡಿರ್ತಾರೆ, ನಮ್ಗೆ ಕಡಿಮೆ ಸಿಗುತ್ತಲ್ಲ ಅಂತೇಳಿ ನಾವು ತಗೊಂಡ್ಬರೋದಕ್ಕೆ ಹೋಗಲ್ಲ. ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಕಸ್ಟಮರ್ ಬ್ಯಾಕ್ ಗ್ರೌಂಡ್ ಯಾವ ತರ, ಅವರು ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ತಾ ಇದಾರೆ, ಈ ಗಾಡಿನ ಯಾವ ತರ ಯೂಸ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡಿ ಇವಾಗ ನಾವು ಸಿನ್ಸ್ 10 years ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗಾಡಿ ಒಂದ್ ಡೋರ್ ಓಪನ್ ಮಾಡಿ ಒಳಗಡೆ ಕುತ್ಕೊಂಡ್ರೆ ನಮ್ಗೆ ವಿಲ್ ಕಮ್ ಟು ನೋ ಯಾವ ತರ ಕ್ವಾಲಿಟಿ ಇದೆ, ಇವ್ರು ನಾನ್ ಸ್ಮೋಕರ, ಯಾವ ತರ ಸರ್ವಿಸ್ ಮೇಂಟೈನ್ ಮಾಡಿದ್ದಾರೆ, ಮತ್ತೆ ಹಿಸ್ಟ್ರಿ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಈ ವಿಷಯ ಗೊತ್ತಾಗುತ್ತೆ. ಯಾವಾಗ ಸರ್ವಿಸ್ ಕೊಟ್ಟಿದ್ದಾರೆ, ಪಿರಿಯಾಡಿಕ್ ಮೇಂಟೆನೆನ್ಸ್ ಇದೆಯಾ ಇಲ್ಲ ಅಂತ. ಮತ್ತೆ ಪ್ರೈಸಿಂಗ್ ಅಲ್ಲಿ ಯಾವ ತರ ಡಿಫ್ರೆಂಟ್, ವಿ ಟ್ರಸ್ಟ್ ಪ್ರೈಸಿಂಗ್ ಅಲ್ಲಿ ಬೇರೆಯವ್ರಿಗಿಂತ ಯಾವ ತರ ಡಿಫ್ರೆಂಟ್ ಇರುತ್ತೆ ಅಂದ್ರೆ ಫಸ್ಟ್ ಬಂದು ನಾವು ಕಾಂಪಿಟೇಷನ್ ಅಲ್ಲಿ ಬೈ ಮಾಡೋದಕ್ಕೆ ಹೋಗಲ್ಲ. ಕಾಂಪಿಟೇಷನ್ ಅಲ್ಲಿ ಬೈ ಮಾಡಿದ್ರೆ ಏನಾಗುತ್ತೆ, ನಾನು ಜಾಸ್ತಿ ತಗೊಂಡ್ಬರ್ತೀನಿ, ಆಬ್ವಿಯಸ್ಲಿ ನಾನು ಮಾರ್ಬೇಕಾದ್ರೆ ನಮ್ಗೆ ಮಾರ್ಜಿನ್ ವರ್ಕೌಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಜಾಸ್ತಿಗೆ ಸೇಲ್ ಮಾಡ್ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ನಾವು ಕಾಂಪಿಟೇಷನ್ ಮಾಡೋದಕ್ಕೆ ಹೋಗಲ್ಲ. ನಮ್ಮ ಹತ್ರ ಇರುವಂತ ಕಸ್ಟಮರ್ ಬೇಸ್ಡ್ ಅಲ್ಲಿ ಶೋರೂಮ್ ಅಲ್ಲಿ ಎಕ್ಸ್ಚೇಂಜ್ ಬರೋಂಥದ್ದು ಯಾವ ಟೈಪ್ ಇದೆ ಆ ಇಂಟರ್ನಲ್ ಪ್ರಕಾರ ನಾವು ಬೈ ಮಾಡ್ತೀವಿ. ಮತ್ತೆ ಬಂದು ನಾವು ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್, ಇದನ್ನೇ ಒಂದು ಕಾರ್ ಅಂತ ಹೇಳಿ ಅನ್ಕೊಳ್ಳೋಣ, ಕಾರ್ ತಗೊಂಡ್ ಬಂದಿದ್ದೀನಿ, ನಾನೇನೋ ಒಂದು XYZ ಪ್ರೈಸ್ ತಂದಿದ್ದೀನಿ, ಏನೋ ಒಂದು ಪ್ರೈಸ್ಗೆ ಸೇಲ್ ಮಾಡಬೇಕು, ನನ್ಗೆ 50,000 ಲಾಭ ಬರಬೇಕು, 1 ಲಕ್ಷ ಲಾಭ ಬರ್ಬೇಕಂತೇಳಿ ನಾವು ಪ್ರೈಸಿಂಗ್ ಕೋಟ್ ಮಾಡೋದಕ್ಕೆ ಹೋಗಲ್ಲ. ನಮ್ಮ SOP ಏನಂತಂದ್ರೆ ಒನ್ಸ್ ನಾವು ತಂದಾದ್ಮೇಲೆ ವೆಹಿಕಲ್, ಆ ವೆಹಿಕಲ್ ಕಂಡೀಷನ್ ಏನು, ಕಿಲೋಮೀಟರ್ ಏನು ನೋಡಿದೆ, ಬೇರೆ ವೆಹಿಕಲ್ಸ್ ಅಂದ್ರೆ ಇವಾಗ ಆನ್ಲೈನ್ ಪೋಸ್ಟ್ ಮಾಡಿರೋ ವೆಹಿಕಲ್ ಆಗಿರ್ಬೋದು, ಬೇರೆ ಕಾಂಪಿಟೇಟಿವ್ ಡೀಲರ್ಸ್ ಆಗಿರ್ಬೋದು, ಏನ್ ಪ್ರೈಸ್ ಕೋಟ್ ಮಾಡಿದ್ದಾರೆ, ನಮ್ ಗಾಡಿ ಕ್ವಾಲಿಟಿ ಏನು, ಅವ್ರ ಗಾಡಿ ಕ್ವಾಲಿಟಿ ಏನು, ನಮ್ ಪ್ರೈಸಿಂಗ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಫಿಕ್ಸ್ ಮಾಡೋದು ವರ್ತಿಲ್ವಾ ಅನ್ನೋದು ಜಸ್ಟಿಫಿಕೇಶನ್ ಫಸ್ಟ್ ನಾವು ತಗೊಂತೀವಿ. ಯಾಕಂದ್ರೆ ನಮ್ಮ ಕಸ್ಟಮರ್ ನಾವು ಸರ್ವಿಸ್ ಕೊಡ್ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಕಂಪ್ಲೀಟ್ ವಿಷಯ ಗೊತ್ತಿರಬೇಕು. ಮತ್ತೆ ಪ್ರೈಸಿಂಗ್ ಫಿಕ್ಸ್ ಮಾಡ್ಬೇಕಾದ್ರೂ ಬೇರೆದೆಲ್ಲ ಮಾರ್ಕೆಟ್ ಅನಾಲಿಸಿಸ್ ಮಾಡಿ ಬೇರೆಯವರೆಲ್ಲ ಏನ್ ಕೋಟ್ ಮಾಡಿರ್ತಾರೋ ಅದಕ್ಕಿಂತ 20,000 ಕಡಿಮೆನೆ ಪ್ರೈಸಿಂಗ್ ಇರುತ್ತೆ, ಮತ್ತೆ ರೀಸನಬಲ್ ಕೊಡ್ತೀವಿ. ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿರೋರಿಗೆ ನಮ್ ಟ್ರಾನ್ಸಾಕ್ಷನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮಾತ್ರ ಲೋನ್ಸ್ ಗೆ ಅಂತ ಹೇಳಿ ಬಂದ್ರೆ ಬ್ಯಾಂಕ್ಸ್ ಟೈಪ್ ಇದೆ, ಲೈಕ್ TVS ಫೈನಾನ್ಸ್, HDFC, ಕೋಟಕ್ ಮಹೇಂದ್ರ, ICICI ಈ ತರ ಬ್ಯಾಂಕ್ಸ್ ಎಲ್ಲ ಟೈಪ್ ಇದೆ. ನಿಮ್ಮ ಪ್ರೊಫೈಲ್ ಮೇಲೆ, ಸಿಬಿಲ್ ಸ್ಕೋರ್ ಮೇಲೆ ಬ್ಯಾಂಕ್ ಫೈಲ್ ಕೊಡ್ತೀವಿ, ಅದ್ರ ಮೇಲೆ ಡಿಸೈಡ್ ಆಗಿ ಫಂಡಿಂಗ್ ಆಗುತ್ತೆ. ಅಪ್ ಟು 80%, 90% ವರೆಗೂ ಫಂಡಿಂಗ್ ಸಿಗುತ್ತೆ. ಒಂದೊಂದು ವೆಹಿಕಲ್ ಪರ್ಟಿಕ್ಯುಲರ್ಲಿ ಅಂತ ಹೇಳಿ ಬಂದ್ರೆ ಫಾರ್ ಎಕ್ಸಾಂಪಲ್ ಫೋರ್ಡ್ ಆಸ್ಪೈರ್ ಆ ತರ ಗಾಡಿ ತಗೊಂಡೋದಾದ್ರೆ ನಿಮ್ಗೆ ಆಲ್ಮೋಸ್ಟ್ 90% ವರೆಗೂ ಲೋನ್ ಸಿಗುವಂತ ಆಪ್ಷನ್ಸ್ ಕೂಡ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ಗೊತ್ತಾಯ್ತು, ಇವಾಗ ನಮ್ಮ ವೀಕ್ಷಕರಿಗೂ ಗೊತ್ತಾಯ್ತು ಯಾವ ತರ ಕಾನ್ಫಿಡೆಂಟ್ ಬರುತ್ತೆ ವಿ ಟೆಸ್ಟ್ ಯೂಸ್ಡ್ ಕಾರ್ ಶೋರೂಮ್ಗೆ ವೆಹಿಕಲ್ ತಗೋಬೇಕಂದ್ರೇನೆ ಆ ತರ ಕಾನ್ಫಿಡೆಂಟ್ ಕೊಟ್ರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ವೀಕ್ಷಕರೇ ನೋಡ್ಬೋದು ನಾವು ಸ್ಟಾಕ್ ಏನಿದೆ ಅಂತ ತೋರಿಸ್ಕೊಡ್ತಾರೆ ನಮ್ಮ ಸರ್ ಅವರು. ನೋಡೋಣ ಬನ್ನಿ.